ಕನ್ನಡ ಸಿನಿ ರಸಿಕರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಅವರು ಹುಟ್ಟುಹಬ್ಬನ ತುಂಬ ಸಂತೋಷದಿಂದ ಅದ್ಧೂರಿಯಿಂದ ಆಚರಿಸಿದ್ರು. ಅಭಿಮಾನಿಗಳೆಲ್ಲ ಬಂದವರಿಗೆ ಊಟ ಹಾಕಿಸಿ ರಕ್ತದಾನ ಇನ್ನು ಕೆಲವೊಂದು ಸಹಾಯಗಳು ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ರಾಜ್ಕುಮಾರ್ ಅವರು ಕಡೆಯ ಸಮಯದಲ್ಲೂ ನೇತ್ರದಾನ ಮಹಾದಾನ ಅಂತ ಹೇಳಿ ಅವ್ರ ನೇತ್ರಗಳನ್ನ ದಾನ ಮಾಡಿ ತುಂಬಾ ಒಳ್ಳೆ ಸಂದೇಶ ಕೊಟ್ರು. ಅವ್ರು ಕೊಟ್ಟಿದ್ದ ಆ ಸಂದೇಶದಿಂದ ಅವ್ರ ಅಭಿಮಾನಿಗಳು ಎಷ್ಟೋ ಕನ್ನಡದ ಜನತೆ ಅವರು ನೇತ್ರಗಳನ್ನ ದಾನ ಮಾಡಿದ್ರು. ರಾಜ್ಕುಮಾರ್ ಅವ್ರಿಗೆ ಕನ್ನಡದ ಮೇಲೆ ಇದ್ದಿದ್ದು ಒಂದು ಅಭಿಮಾನ, ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲೂ ನಟನೆ ಮಾಡಿಲ್ಲ. ಆಗ ಅಮಿತಾಬ್ ಬಚ್ಚನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ರಾಜ್ಕುಮಾರ್ ಅವ್ರು ಏನಾದರೂ ಹಿಂದಿ ಭಾಷೆಗೆ ಬಂದರೆ ನಾವ್ಯಾರೂ ಇರ್ತಾನೆ ಇರಲಿಲ್ಲ ಅಂತ. ವಿಷ್ಣುವರ್ಧನ್ ಅವ್ರಿಗೂ ರಾಜ್ಕುಮಾರ್ ಅಂದರೆ ತುಂಬಾ ಅಭಿಮಾನ. ವಿಷ್ಣುವರ್ಧನ್ ಅವ್ರಿಗೆ ರಾಜ್ಕುಮಾರ್ ಅವ್ರ ಕುಟುಂಬ ಅಂದರೆ ತುಂಬಾ ಪ್ರೀತಿ ಇತ್ತು. ಅದಕ್ಕೆ ಒಂದು ಉದಾಹರಣೆ ಅಂದರೆ MGR ಅಂದರೆ ವಿಷ್ಣುವರ್ಧನ್ ಅವ್ರಿಗೆ ತುಂಬಾ ಅಭಿಮಾನ. MGR ಅವರು ವಿಷ್ಣುವರ್ಧನ್ಗೆ ಒಂದು ವಾಚ್ ಕೊಟ್ಟಿದ್ರು. ಅವರಿಂದ ವಾಚ್ ಪಡೆದ ವಿಷ್ಣುವರ್ಧನ್ ಅವ್ರಿಗೆ ತುಂಬಾ ಖುಷಿ ತಂದುಕೊಟ್ಟಿತ್ತು. ಯೋಗಿ ಸಿನಿಮಾದಲ್ಲಿ ಶಿವಣ್ಣ ಅವರ ನಟನೆ ನೋಡಿ ಆ ವಾಚ್ನ ಶಿವಣ್ಣಗೆ ಕೊಡ್ತಾರೆ. ರಾಜ್ ಕುಟುಂಬದ ಜೊತೆ ವಿಷ್ಣುವರ್ಧನ್ ಅವ್ರಿಗೆ ಅಷ್ಟು ಒಳ್ಳೆ ಬಾಂಧವ್ಯ ಇತ್ತು. ರಜನಿಕಾಂತ್ ಅವರು ಒಂದು ಇಂಟರ್ವ್ಯೂಯಲ್ಲಿ ಹೇಳ್ತಾರೆ, 10 MGR ಸೇರಿದ್ರೆ ಒಂದು ರಾಜ್ಕುಮಾರ್ ಅಂತ. ಎಲ್ಲ ಭಾಷೆಯಲ್ಲೂ ಆಗಿನ ಟಾಪ್ ಸ್ಟಾರ್ಸ್ ಅಂದರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ತೆಲುಗಲ್ಲಿ NTR, ತಮಿಳಲ್ಲಿ MGR, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್, ಮಲಯಾಳಂನಲ್ಲಿ ಮಮ್ಮಟಿ ಮೋಹನ್ ಲಾಲ್. ನಾವು NTR ಅವ್ರನ್ನ MGR ಅವ್ರನ್ನ ಇವರೆಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿಲ್ಲ. ಅವರು ಚಿತ್ರರಂಗದಲ್ಲೇ ಇದ್ದು ಕನ್ನಡ ಚಿತ್ರರಂಗನ ಬೆಳೆಸಿದ್ರು, ಭಾಷೆನ ಬೆಳೆಸಿದ್ರು. ಕನ್ನಡ ಚಿತ್ರರಂಗಕ್ಕಾಗಿ ಎಲ್ಲ ಥರನೂ ಹೋರಾಟ ಮಾಡಿದ್ರು. ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂತ ಆಗಿನ ರಾಜಕೀಯದವರೇ ಭಯಪಟ್ಟಿದ್ರು. ಎಂಥ ಒಂದು ಸಮಸ್ಯೆ ಇದ್ರೇನು ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರೆ ಆ ಸಮಸ್ಯೆ ನಿಮಿಷದಲ್ಲಿ ಪರಿಹಾರ ಆಗ್ತಾ ಇತ್ತು. ಎಲ್ಲ ಭಾಷೆ ಟಾಪ್ ನಟರು ರಾಜ್ಕುಮಾರ್ ಅವರಂದ್ರೆ ತುಂಬಾ ಅಭಿಮಾನ, ಗೌರವ. ಮೋಹನ್ ಲಾಲ್ ಅವರು ವಿದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಕಾರ್ಯಕ್ರಮದಲ್ಲಿ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಂಗ್ ಆಡ್ತಾರೆ. ಹಿಂದಿಯ ಖ್ಯಾತ ನಟ ಗೋವಿಂದ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದು ರಾಜ್ಕುಮಾರ್ ಅವರು ಹಾಡು ಆಡಿ ಬರೀ ಆ ಒಂದು ಕಾರ್ಯಕ್ರಮದಲ್ಲ ತುಂಬ ಕಡೆ ಈ ಹಾಡನ್ನು ಆಡಿದ್ದಾರೆ. ಮತ್ತು ನಾನು ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತನ್ನಾಡಿದ್ದಾರೆ. ಬಾಲಕೃಷ್ಣ ಅವರಾಗಿರ್ಬೋದು, ಚಿರಂಜೀವಿಯವರಾಗಿರ್ಬೋದು, ಕಮಲಾಸನ್ ಅವರಾಗಿರ್ಬೋದು, ಇನ್ನು ಹಲವಾರು ಖ್ಯಾತ ನಟರು ಇವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋ ಮಾತುಗಳ ಬಗ್ಗೆ ಮಾತಾಡಬೇಕಂದ್ರೆ ಸಪ್ರೇಟ್ ವಿಡಿಯೋನೇ ಮಾಡಬೇಕು. ಅವರೆಲ್ಲ ರಾಜ್ಕುಮಾರ್ ಅವ್ರನ್ನ ಅಷ್ಟು ಅಭಿಮಾನಿಸ್ತಾರೆ. ಅವ್ರು ಮಾಡಿರೋ ಸಾಧನೆ, ರಾಜ್ಕುಮಾರ್ ಅವ್ರ ಸ್ಥಾನ ಏನು ಅಂತ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಆಗ ಒಂದು ಹಿಂದಿ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇದೆ. ಆ ಚಿತ್ರದ ನಟ ಕನ್ನಡದ ಭಾಷೆ ಮಾತಾಡ್ತಾರೆ. ಆಗ ಇನ್ನೊಂದು ಪಾತ್ರಧಾರಿ ಹಿಂದಿಯಲ್ಲಿ ಇದು ಯಾವ ಭಾಷೆ ಅಂತ ಕೇಳ್ತಾರೆ. ಆ ರೀತಿ ಕೇಳಿದಾಗ ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಈ ಒಂದು ಸಂಭಾಷಣೆ ಹಿಂದಿಯಲ್ಲಿ ಹೇಳ್ತಾರೆ, ಅದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ, ಇದು ಕನ್ನಡ ಭಾಷೆ. ಕನ್ನಡದಲ್ಲಿ ದೇವರು ಅಂತ ಪೂಜೆ ಮಾಡ್ತಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಭಾಷೆ. ರಾಜ್ಕುಮಾರ್ ಅವ್ರ ಹೆಸರೇಳಿ ಕನ್ನಡನ ಗುರುತಿಸ್ತಾರೆ. ಈ ಒಂದು ಉದಾಹರಣೆ ಸಾಕು ರಾಜ್ಕುಮಾರ್ ಅವರು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಆಗಿನವರಿಗೆ ರಾಜ್ಕುಮಾರ್ ಅವರು ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೆ ಈಗಿನ ಪೀಳಿಗೆಯವರಿಗೆ ರಾಜ್ಕುಮಾರ್ ಅವರು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇಲ್ಲ ಸಲ್ಲದೆಲ್ಲ ಮಾತಾಡ್ತಾರೆ. ಆದರೆ ಈಗ ಚೇತನ್ ಅವ್ರು ಮಾಡಿದ ಒಂದೇ ಒಂದು ಟ್ವೀಟಿಂದ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಏನೇನೆಲ್ಲ ಮಾಡಿದ್ರು, ರಾಜ್ಕುಮಾರ್ ಅವರು ಅಂದರೆ ಏನು, ಕನ್ನಡ ಭಾಷೆನ ರಾಜ್ಕುಮಾರ್ ಅವರು ಯಾವ ರೀತಿ ಕಾಪಾಡಿದ್ರು, ಇದನ್ನೆಲ್ಲ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ. ಚೇತನ್ ಅವ್ರು ಕೊಟ್ಟ ಹೇಳಿಕೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.